ನಾಥನೆ ದೇವದೇವನೆ ಪಾದ ಕಮಲವ ಪೂಜಿಪೆ ಎನ್ನ ಹೃದಯದ ಕಮಲ ಪೀಠದಿ ಸ್ಥಿರದಿ ನೆಲೆಸಿರು ದೇವನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ಎಂದೆನಿಸಿಕೊಂಡಿರುವ ಈ ಕಾಫಿ ನಾಡಿನ ಎತ್ತ ನೋಡಿದರೂ ಎತ್ತ ಕಡೆ ಸಾಗಿದರೂ ಪ್ರಕೃತಿ ಮಾತೆಯ ರಮಣೀಯ ಸೌಂದರ್ಯ ನಿಮ್ಮನ್ನು ಬೆರಗುಗೊಳಿಸುತ್ತದೆ. ಇಂಥದೇ ಒಂದು ಪ್ರಕೃತಿಯ ಮಡಿಲಲ್ಲಿರುವ ಸುಂದರ ಗ್ರಾಮ ಎಳನೀರು. 7 ನೀರಿನ ಉಗಮವು ಇದೇ ತಾಣದಲ್ಲಾಗುವುದರಿಂದ ಇಲ್ಲಿ 7 ನೀರು ನಂತರ ಎಳನೀರು ಎಂದು ಹೆಸರಾಯಿತು ಎನ್ನುವುದು ಇಲ್ಲಿನ ಸ್ಥಳೀಯರ ಅಂಬೋಣ. ಇಲ್ಲಿನ ಇತಿಹಾಸದ ಯಾವ ದಾಖಲೆಗಳು ಸಿಗುವುದಿಲ್ಲವಾದರೂ ಅದೇ ಸ್ಥಳೀಯರ ಪ್ರಕಾರ ಇಲ್ಲಿರುವ ಸುಂದರ ಆದಿನಾಥ ಜಿನಾಲಯದಲ್ಲಿ ಇರುವಂತಹ ಮೂಲಮೂರ್ತಿ 1000 ವರ್ಷಗಳ ಹಿಂದಿನ ಮೂರ್ತಿಯಾಗಿದ್ದು ಬೇರೆಡೆಯಿಂದ ತಂದು ಪ್ರತಿಷ್ಠಾಪಿಸಲಾಗಿದೆ ಹಾಗೂ ಜಿನಪಶೆಟ್ಟರು ಎಂಬ ಶ್ರಾವಕರು ಈ ಬಸದಿಯನ್ನು ತಮ್ಮ ಸ್ವಂತ ಜಾಗ ನೀಡಿ ಬಸದಿ ನಿರ್ಮಾಣ ಮಾಡಿದರೆಂದು 1912ನೇ ಇಸವಿ 2004 ಹೀಗೆ 3 ಬಾರಿ ಜೀರ್ಣೋದ್ಧಾರಗೊಂಡಿದೆ ಎಂದು ಹೇಳುತ್ತಾರೆ. ಹೊರನಾಡಿನಿಂದ 15 ಕಿಲೋಮೀಟರ್, ಕಳಸದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳದಲ್ಲಿ ಜೈನರ ಸಂಖ್ಯೆ ಕ್ಷೀಣಿಸಿದ್ದು ಅತಿ ಕಡಿಮೆ ಕುಟುಂಬ ಉಳಿದಿವೆ ಎಂದಾದರೂ ವಿಶೇಷ ಪೂಜಾದಿ ಕಾರ್ಯಗಳಿಗೆ ಇಲ್ಲಿನ ಸಮಾಜ ಬಾಂಧವರು ವ್ಯವಸ್ಥೆಗೊಳಿಸಿದ್ದಾರೆ. ಇಂತಹ ಮನೋಹರ ಸ್ಥಳದಲ್ಲಿರುವ ಈ ಸುಂದರ ಪವಿತ್ರ ಜಿನಮಂದಿರವನ್ನು ಒಮ್ಮೆ ಎಲ್ಲರೂ ಖಂಡಿತ ನೋಡಬೇಕು. ದೇವದೇವನೆ ಪಾದ ಕಮಲವ ಪೂಜಿಪೆ ಎನ್ನ ಹೃದಯದ ಕಮಲ ಪೀಠದಿ ಸ್ಥಿರದಿ ನೆಲೆಸಿರು ದೇವನೇ ದೇವನೇ. ಮೋಕ್ಷ ಮಾರ್ಗವ ಪಡೆಯಲು ನೀ ಜನ್ಮ ಜನ್ಮವ ಸವೆಸಿದೆ ಶಾಂತಿ ಸಹನೆ ಇಂದ ನೀನು ಮಾರ್ಗದರ್ಶನ ತೋರಿದೆ. ಕ್ಷಮಾ ಗುಣದಲ್ಲಿ ಮೆರೆದ ನೀನು ಮಾರ್ಧವತೆಯ ತಿಳಿಸಿದೆ ಕರ್ಮಗಳನ್ನು ಬಿಡಿಸಲು ಸುಗ ಆರ್ಜವತೆಯನ್ನು ಧರಿಸಿದೆ ಧರಿಸಿದೆ. ಸತ್ಯ ಮಾರ್ಗದ ದಾರಿಯಲ್ಲಿ ಶೌಚ ಧರ್ಮವ ಅರುಹಿದೆ ಮನದ ಸಂಶಯ ದೂರ ಮಾಡಿ ತಪದ ಮಾರ್ಗವ. ಹಿಂದೆ 1000 ವರ್ಷದಿಂದ ಮೂರ್ತಿ ಇದೆ. ಮೂರು ಸತಿ ಮರುಪಂಚಕರಣ ಆಯಿತು. ಈ ಊರಲ್ಲಿ ಮೊದಲು ಬಸ್ತಿ ಇರಲಿಲ್ಲ. ಇಲ್ಲಿ ನಮ್ಮೂರಲ್ಲಿ ಮೊದಲು ನಮ್ಮ ಅಜ್ಜ ಜಿನಪಶೆಟ್ಟಿ ಅಂತೇಳಿ ಅವರು ಇಲ್ಲಿ ನಾವು ಸಂಸ್ಥೆಗೆ ಏನು ಕಾರ್ಯಕ್ರಮ ಸಂಸ್ಥೆ ಬಸ್ಸಿಗೆ ಹೋಗಬೇಕಿತ್ತು. ಅಲ್ಲಿ ಏನೋ ಸ್ವಲ್ಪ ಗಲಾಟೆ ಬಂತು ಬಸ್ಸಲ್ಲಿ ಹೋಗೋ ನೂಲ ಶ್ರಾವಣ ಸಮಯದಲ್ಲಿ. ಆ ಸಮಯದಲ್ಲಿ ಅವರು ಹಠಕ್ಕೆ ಬಂದು ಇಲ್ಲಿ ಬಸ್ತಿ ಕಟ್ಟಿದ್ದವರು. ಬಸ್ತಿ ಕಟ್ಟಿ ಭಾರಿ ಕಷ್ಟದಲ್ಲಿ ಕಟ್ಟಿದ್ದಾರೆ. ಬಂಗಾಡಿಯಿಂದ ಕಿಲ್ಲೂರಿಂದ ಅಂತೇಳಿದ್ರೆ ಇಲ್ಲಿಂದ ಕಿಲ್ಲೂರು ಅಂತೇಳಿದ್ರೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಹಂಚು ಗಿಂಚು ಸುಣ್ಣ ಕಲ್ಲು ಎಲ್ಲ ತಂದು ಹೊತ್ತು
ಇಲ್ಲಿ ದೇವಸ್ಥಾನ ಕಟ್ಟಿದ್ದು, ಬಸ್ತಿ ಕಟ್ಟಿದ್ದು. ಅವಾಗ ಎಷ್ಟೇ ಮನೆ ಇರಲಿಲ್ಲ, ಅವತ್ತೊಂದು 7-8 ಮನೆ ಇತ್ತು. ಈಗ 10-20 ಮನೆ ಆಯಿತು ಒಂದು ಸಲ. ಈಗ ಪುನಃ ವಾಪಸ್ ನಮ್ಮ ಮನೆ ಪುನಃ ಹೋಗ್ತಾ ಉಂಟು. ಆಗ ಪುನಃ ಇವತ್ತು ಸಹ ಪುನಃ ಇದು ಮರುಪ್ರಾಪ್ತಿ ಇದು 3ನೇ ಸತಿ ಅದು ಪಂಚಕಲ್ಯಾಣ ಆಗಿ ಇವತ್ತು 20 ವರ್ಷ ಆಯಿತು. ಇವತ್ತಿಗೆ 20 ವರ್ಷ ಆಯಿತು. ಈ ಸತಿ ಮನೆ ಗ್ರ್ಯಾಂಡಲ್ಲಿ ಪುನಃ ವರ್ಷಾಂತಿಗೆ ಆಯಿತು. ಮೊನ್ನೆ 1 ತಾರೀಕೆ 2ನೇ ಇಲ್ಲಿ ಫಂಕ್ಷನ್ ಆಯಿತು. ಮನೆ ಜಾಸ್ತಿ ಆಗಿ ಇದರಿಂದ ಮನೆ ಹೆಚ್ಚಿಲ್ಲ. ಒಟ್ಟೊಂದು ಈಗ ಒಂದು 10-13 ಮನೆ ಇದೆ ಅಷ್ಟೇ. ಇನ್ನು ಎಷ್ಟು ಉಳಿತ ಮನೆ ಎಷ್ಟು ಹೋಗ್ತಾ ಗೊತ್ತಿಲ್ಲ. ಎಲ್ಲ ಹೋಗ್ತಾವೆ, ಎಲ್ಲರೂ ಹೋಗೋರು ಅಂತ ಗೊತ್ತಾರೆ. ಆಗುವಾಗ ಎಲ್ಲರೂ ಹೋಗ್ಬಿಟ್ಟು ಇಲ್ಲಿ ಇನ್ನು ಮುಂದೆ ಇನ್ನು ಯಾರ್ಯಾರು ದೇವರೇ ಗೊತ್ತಿ ದೇವ್ರು ಮಾತ್ರ ಉಳಿತಾರೆ, ಏನೋ ಗೊತ್ತಿಲ್ಲ. ಈ ಮೊನ್ನೆ ಪುನಃ ವಾಪಸ್ ಪುನಃ ಬಸ್ತಿಗೆ ಪೈಂಟು ವೈಟಾಸು ಮತ್ತೆಲ್ಲ ರಿಪೇರಿ ಎಲ್ಲ ಮಾಡಿ ಮೊನ್ನೆ ಕೀರ್ತಿ ಜನ ಅಂತೇಳಿ ನಮ್ಮ ಇಲ್ಲಿಯವರೇ ಅವರೆಲ್ಲ ರಿಪೇರಿ ಮಾಡಿಸಿ ಮೊನ್ನೆ ವರ್ಷಾಂತಿ ದಿವಸ ಮೊನ್ನೆ ಕಂಪ್ಲೀಟ್ ಬಿಟ್ಟು ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ತ್ಯಾಗ ಧರ್ಮವ ಜಗಕ್ಕೆ ತಿಳಿಸಿ ಆ ಕೆಂಚನ್ಯವ ತಿಳಿಸಿದೆ. ಬ್ರಹ್ಮಚರ್ಯದ ಮಹಿಮೆಯಿಲ್ದಲಿ ಮುಕ್ತಿ ಪಥದಲ್ಲಿ ಸಾಗಿದೆ.